ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ಈ ಒಂದು ಕರೆಂಟ್ ಅಫೇರ್ ಸೀರೀಸ್ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತೇನಂತಂದ್ರೆ ಡಿಸೆಂಬರ್ 29 ಹಿಡಿದು 31 ಏನೇನು ಸುದ್ದಿನಲ್ಲಿ ಇದ್ದಲ್ಲ ಇಂಪಾರ್ಟೆಂಟ್ ಆರ್ಟಿಕಲ್ಗಳು, ನ್ಯೂಸ್ ಆರ್ಟಿಕಲ್ಗಳು, ಅವುಗಳನ್ನ ತಗೊಂಡು ಕಲಿತಾ ಹೋಗೋಣ. ಅದ್ರದ್ದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ನೋಡ್ತಾ MCQ ಜೊತೆ ಸಾಲ್ವ್ ಮಾಡ್ತಾನೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಏನಂತಂದ್ರೆ, ನಾನು ಆಲ್ರೆಡಿ ಒಂದ್ಸಲ ಹೇಳಿದ್ದೆ, ನಾವು KE ಎಕ್ಸಾಮ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು 6 months ಕರೆಂಟ್ ಅಫೇರ್ಸ್ ಕಂಪೈಲೇಷನ್ ಬೋತ್ ಕನ್ನಡ ಅಂಡ್ ಇಂಗ್ಲೀಷ್ ಅಲ್ಲಿ ಏನು ಮಾಡಿದ್ವಿ, ಶಾರ್ಟ್ ಆಗಿ ಕಂಪೈಲ್ ಮಾಡಿದ್ವಿ. ಇವನ್ HK ನಲ್ಲೂ ಕೆಲವೊಂದು ಕ್ವಶನ್ಸ್ ಬಂದಿತ್ತು ಅಂತ ನಾವು ಪ್ರೂಫ್ ಆಗಿ ಹಾಕಿದ್ವಿ. ಸೊ ಆ ಒಂದು ಮೆಟೀರಿಯಲ್ ನಾವು ಈಗ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೀವಿ. ಸೊ ನೀವು ಹೇಗೆ ತಗೋಬೇಕು ಏನಿಲ್ಲ, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಹೋದ್ರಿ ಅಂತಂದ್ರೆ ನಿಮಗೆ ಈಗ ಒಂದು QR ಕೋಡ್ ಸಿಗುತ್ತೆ. ಇದನ್ನ ಜಸ್ಟ್ ಸ್ಕ್ಯಾನ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಡ್ರೈವ್ಗೆ ಎಂಟರ್ ಆಗ್ತೀರಾ. ಆ ಡ್ರೈವ್ ಅಲ್ಲಿ ಈ 6 months ಕಂಪೈಲೇಷನ್ ಏನಿದೆಯಲ್ಲ ಅದು ಕನ್ನಡ ಮತ್ತು ಇಂಗ್ಲೀಷ್ ಅಲ್ಲಿ ಎರಡರಲ್ಲೂ ಸಿಗುತ್ತೆ. ಅದ್ರ ಜೊತೆಗೆ ನಮ್ದು ಏನು ಹಳೆ ಕರೆಂಟ್ ಅಫೇರ್ಸ್ ಏನಿದೆಯಲ್ಲ ಲಾಸ್ಟ್ ಒಂದು 4 to 5 months ಕರೆಂಟ್ ಅಫೇರ್ಸ್, ಆ ಮ್ಯಾಗ್ಝಿನ್ಸ್ಗಳು ನಿಮಗೆ ಫ್ರೀ ಆಗಿ ಸಿಗ್ತವೆ. ಸೊ ಜಸ್ಟ್ ಇದನ್ನು ಸ್ಕ್ಯಾನ್ ಮಾಡಿ ನೀವು PDF ಡೌನ್ಲೋಡ್ ಮಾಡ್ಕೋಬಹುದು. ಆ ಒಂದು 6 months ಕರೆಂಟ್ ಅಫೇರ್ಸ್ ಇನ್ 60 pages ಏನಿದೆಯಲ್ಲ ಅದನ್ನು ಡೌನ್ಲೋಡ್ ಮಾಡ್ಕೋಬಹುದು. ನೆಕ್ಸ್ಟ್ ನಿಮ್ಗೆ ಅಪ್ಕಮಿಂಗ್ ಏನು ಟೆಸ್ಟ್ ಎಕ್ಸಾಮ್ ಬರ್ತಾ ಇದೆಯಲ್ಲ KE ಎಕ್ಸಾಮ್ಸು, ಅದಕ್ಕೆ ಪ್ರಿಪ್ರೇಷನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ನಮ್ಮ ಒಂದು ನ್ಯೂ ಕರೆಂಟ್ ಅಫೇರ್ಸ್ ಸೀರೀಸ್ ಹೋಗ್ತೀವಿ ಅನ್ನೋದಾದ್ರೆ, ಮೊದಲನೇ ಆರ್ಟಿಕಲ್ ಬಂದು ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಬಗ್ಗೆ ಇದೆ. ಏನಿದು? ದುಲ್ಹಸ್ತಿ ಸ್ಟೇಜ್ 2 ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್. ದುಲ್ಹಸ್ತಿ ಪ್ರಾಜೆಕ್ಟ್ ಅಂತೇಳಿ ನಾವು ಆಲ್ರೆಡಿ ಬಿಲ್ಡ್ ಮಾಡ್ತಿದ್ವಿ. ಸೊ ಅದ್ರದ್ದು ಏನಾದ್ರೆ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೀವಿ. ನಿಮಗೆ ಸಿಂಪಲ್ ಕ್ವಶನ್ ಕೇಳಿದ್ರೆ ಇದು ಯಾವ ರಿವರ್ ಸಂಬಂಧಪಟ್ಟಿದ್ದು ಅಥವಾ ಎಲ್ಲಿ ಬಿಲ್ಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಅಥವಾ ಇದ್ರ ಒಂದು ಕೆಪಾಸಿಟಿ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಏನಂತಂದ್ರೆ, ನಮ್ಮಲ್ಲಿ ಮೊದಲು ಇಂಡಸ್ ವಾಟರ್ ಟ್ರೀಟಿ ಇದು ಬಿಲ್ಡ್ ಆಗ್ತಾ ಇರೋದು ಚೆನಾಬ್ ರಿವರ್ ಮೇಲೆ. ಓಕೆನಾ, ಇದ್ರಿಗೆ ಬಿಲ್ಡ್ ಆಗ್ತಿರೋದು ಚೆನಾಬ್ ರಿವರ್ ಬೇರೆ. ಚೆನಾಬ್ ಬಂದು ಟ್ರಿಬ್ಯೂಟರಿ ಆಫ್ ಇಂಡಸ್. ನೀವು ಕೇಳಿರ್ಬೋದು ಇಂಡಸ್ ವಾಟರ್ ಟ್ರೀಟಿ, ಇಂಡಸ್ ವಾಟರ್ ಟ್ರೀಟಿ ಕೇಳಿರ್ತೀರ ಅನ್ಕೋತೀನಿ. ಇದೇನಂತಂದ್ರೆ, ಇದೊಂದು ಈಗ ನಮಗೆ ಇಂಡಿಯಾ ಮ್ಯಾಪ್ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇಂಡಸ್ ರಿವರ್ ಏನಿದೆಯಲ್ಲ, ಇಂಡಸ್ ರಿವರ್ ಇಂಡಿಯಾ ಮತ್ತೆ ಪಾಕಿಸ್ತಾನ ಎರಡು ಕಡೆ ಶೇರ್ ಆಗ್ತಾ ಇದೆ. ಈ ಇಂಡಸ್ ರಿವರ್ ಅಲ್ಲಿ ಈಗ ನಾವು ವಾಟರ್ ಏನ್ ಬರುತ್ತಲ್ಲ ಅದ್ರೆ ಪಾಕಿಸ್ತಾನ ಮತ್ತೆ ಇಂಡಿಯಾಗೆ ಶೇರ್ ಮಾಡಬೇಕಾಗುತ್ತೆ. ಸೊ ಹೆಂಗ್ ಶೇರ್ ಮಾಡ್ಬೋದು, ಅದನ್ನ ಯಾವ ರೀತಿ ಶೇರ್ ಮಾಡಬೇಕು ಅಂತ ಡಿಸೈಡ್ ಮಾಡೋದಕ್ಕೆ 1960s ಅಲ್ಲಿ ಯಾವುದು ವರ್ಲ್ಡ್ ಬ್ಯಾಂಕ್ ಪ್ರೋಗ್ರೆಸ್ ಮಾಡಿ ಈ ಒಂದು ವಾಟರ್ ಏನಿದೆಯಲ್ಲ ವಾಟರ್ನ ಅದನ್ನ ಈ ಎರಡೂ ಕಂಟ್ರಿಗಳಿಗೆ ಶೇರ್ ಮಾಡುತ್ತೆ. ಯಾವ ರೀತಿ ಶೇರ್ ಮಾಡುತ್ತೆ ಅಂತಂದ್ರೆ, ಟಾಪ್ ಅಲ್ಲಿ ಇರುವಂತ ಕಂಟ್ರಿ ಯಾವ ರಿವರ್ಗಳು ಯಾವುದು, ಇಂಡಸ್, ಜೇಲಮ್ಮು, ಚೆನಾಬ್, ಈ ಮೂರನ್ನ ಏನ್ ಮಾಡ್ತಾರೆ ಅಂತಂದ್ರೆ ಪಾಕಿಸ್ತಾನಕ್ಕೆ ಅಲಾಟ್ ಮಾಡ್ತಾರೆ. ಅಂದ್ರೆ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಅವ್ರು ಮಾಡ್ಕೋಬಹುದಾಗುತ್ತೆ 80% ಅಷ್ಟು. ಇನ್ನು ಉಳಿದಂಥದ್ದು ಯಾವುದು, ಬಿಯಾಸು, ರಾವಿ ಮತ್ತೆ ಸಟ್ಲೇಜ್, ಇದ್ರ ಮೇಲೆ ಪೂರ್ತಿ ಹಕ್ಕು ಇಂಡಿಯಾ ಆಗಿರುತ್ತೆ. ಅಂದ್ರೆ ಈ ಮೂರನ್ನು ಪೂರ್ತಿಯಾಗಿ ಬಿಡಬೇಕು ಅಂತ ಏನಿಲ್ಲ. ರನ್ ಆಫ್ ರಿವರ್ ಪ್ರಾಜೆಕ್ಟ್ ಅಂತ ಬರ್ತವೆ. ರನ್ ಆಫ್ ರಿವರ್ ಪ್ರಾಜೆಕ್ಟ್, ಈಗ ಏನ್ ರಿವರ್ ರನ್ ಆಗ್ತಿರುತ್ತೆ ಅದನ್ನ ನಾವು ಬ್ಲಾಕ್ ಮಾಡೋಂಗಿಲ್ಲ. ಬದಲಿಗೆ ಏನ್ ಮಾಡ್ಬೋದು ಅಂತಂದ್ರೆ, ಆ ಹೋಗ್ತಿರೋ ರಿವರ್ ಮೇಲೆ ಕೆಲವೊಂದು ಪ್ರಾಜೆಕ್ಟ್ಗಳನ್ನ ಬಿಲ್ಡ್ ಮಾಡ್ತಾ ಹೋಗ್ಬೋದು. ಈಗ ಚೆನಾಬ್ ಇದೇ ಹೇಳ್ತಾ ಇದೀನಲ್ಲ, ದುಲ್ಹಸ್ತಿ ಅದೇ ರೀತಿನಲ್ಲೇ. ಸೊ ಈ ರೀತಿ ಮಾಡ್ಬೋದಾಗಿರುತ್ತೆ. ಬಟ್ ಈಗ ಏನಾಯ್ತು ಅಂತಂದ್ರೆ, ರೀಸೆಂಟ್ ಆಗಿ ಪಾಲ್ಗಾಮ್ ಅಟ್ಯಾಕ್ ಆಗಿದೆ. ಪಾಲ್ಗಾಮ್ ಅಟ್ಯಾಕ್ ಆದಾಗ ಏನ್ ಮಾಡ್ತೀವಿ ಅಂತ ನಾವು ಈ ಒಂದು ಇಂಡಸ್ ವಾಟರ್ ಟ್ರೀಟಿ ಏನಿತ್ತಲ್ಲ ಇದನ್ನ ನಾವು ಕ್ಯಾನ್ಸಲ್ ಮಾಡ್ಕೊಂಡಿದ್ವಿ, ಇದು ಬೇಡ ಅಂತ ಹೇಳ್ಬಿಟ್ಟು. ಸೊ ಈಗ ಚೆನಾಬ್ ಮೇಲೆ ಏನ್ ನಡೀತಿದ್ಯಲ್ಲ, ದುಲ್ಹಸ್ತಿ ಪ್ರಾಜೆಕ್ಟ್ ನಡೀತಿತ್ತಲ್ಲ, ಸೊ ಅದನ್ನ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬಿಟ್ಟು ಇನ್ನೂ ಒಂದು ಎಕ್ಸ್ಟ್ರಾ ಅಂದ್ರೆ ಅರೌಂಡ್ 260 ಮೆಗಾವ್ಯಾಟ್ ಅಷ್ಟು ಇನ್ನೊಂದಷ್ಟು ಎಲೆಕ್ಟ್ರಿಸಿಟಿನ ಅಲ್ಲಿಂದ ಪ್ರೊಡ್ಯೂಸ್ ಮಾಡಬೇಕು ಅಂತೇಳಿ ಈಗ ಮುಂದೂಡಿತಾ ಇದೀವಿ. ಸೊ ಅದಕ್ಕೆ ಇದು ನ್ಯೂಸ್ ಅಲ್ಲಿ ಇದ್ದಿದ್ದು. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ತರ ಬರುತ್ತೆ, ಸಿಂಪಲ್ ಕ್ವಶನ್. ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅವರೆಲ್ವಾ ಅಪ್ರೂವ್ ಮಾಡುವಂಥದ್ದು, ಅವರು ಅನುಮೋದಿಸಿದ 260 ಮೆಗಾವ್ಯಾಟ್ ಇರುವಂತಹ ದುಲ್ಹಸ್ತಿ 2ನೇ ಹಂತದ ಜಲ ವಿದ್ಯುತ್ ಯೋಜನೆಯು ಯಾವ ನದಿಯ ಮೇಲೆ ಇದೆ? ಗೊತ್ತಿದೆ ನಿಮ್ಗೆ ಆಲ್ರೆಡಿ, ಇದು ಚೆನಾಬ್ ರಿವರ್ ಮೇಲೆ. ನೋಟ್ ಮಾಡ್ಕೋಬೇಕಾಗತ್ತೆ. ಮುಂದಿನ ಒಂದು ಆರ್ಟಿಕಲ್ ಬಂದ್ಬಿಟ್ಟು, NIT ಸೂರತ್ಕಲ್ಲು ಯೂಸಸ್ ಮಷಿನ್ ಲರ್ನಿಂಗ್ ಟು ಪ್ರೆಡಿಕ್ಟ್ ಲ್ಯಾಂಡ್ ಸ್ಲೈಡ್ ಇನ್ ವೆಸ್ಟರ್ನ್ ಘಾಟ್ಸ್. ನಿಮ್ಗೆ ಗೊತ್ತಿರ್ಬೋದಾಗುತ್ತೆ, ವೆಸ್ಟರ್ನ್ ಘಾಟ್ಸ್ಗಳಲ್ಲಿ ಭೂ ಕುಸಿತ ಅಥವಾ ಲ್ಯಾಂಡ್ ಸ್ಲೈಡ್ ಅನ್ನೋದು ವೆರಿ ಕಾಮನ್ ಆಗಿರುತ್ತೆ. ಸಾಕಷ್ಟು ಕಾರಣಗಳಿಂದ ಅಲ್ಲಿ ಲೈಕ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ಬೋದು, ಅಥವಾ ಓವರ್ ರೈನ್ ಆಗ್ಬೋದು, ಅಥವಾ ಮಣ್ಣು ತುಂಬ ಸಡಿಲಗೊಂಡಿರುವಂಥ ಮಣ್ಣಾಗಿರ್ಬೋದು. ಸಾಕಷ್ಟು ಕಾರಣಗಳಿಂದ ಲ್ಯಾಂಡ್ ಸ್ಲೈಡ್ ಆಗುವಂಥದ್ದು ತುಂಬ ಕಾಮನ್ ಆಗಿರುತ್ತೆ, ಎಸ್ಪೆಷಲಿ ಮಾನ್ಸೂನ್ ಟೈಮಲ್ಲಿ ಅಂತೂ. ಸೊ ಈ ಒಂದು ಲ್ಯಾಂಡ್ ಸ್ಲೈಡ್ ಹೇಗಾಗ್ತಾ ಇದೆ, ಯಾಕೆ, ಯಾವ ರೀತಿ ಅರ್ಥ ಮಾಡ್ಕೊಳ್ಳುವಂಥದ್ದು, ಅದನ್ನ ಅದು ಹೇಗೆ ಪ್ರಿಡಿಕ್ಟ್ ಮಾಡುವಂಥದ್ದು, ಮತ್ತೆ ಅದಕ್ಕೆ ವಾರ್ನಿಂಗ್ ಸಿಸ್ಟಮ್ನ ಡೆವಲಪ್ ಮಾಡುವಂಥದ್ದು ಹೇಗೆ, ಇದಕ್ಕೆಲ್ಲ ಏನು ಮಾಡಿದ್ದಾರೆ ಅಂದ್ರೆ ಒಂದು ಟೂಲ್ನ ರೆಡಿ ಮಾಡಿದ್ದಾರೆ, ಅಥವಾ ಅರ್ಲಿ ವಾರ್ನಿಂಗ್ ಸಿಸ್ಟಮ್ನ ರೆಡಿ ಮಾಡಿದ್ದಾರೆ. ಯಾರು ಮಾಡಿರುವಂಥದ್ದು? NIT ಸೂರತ್ಕಲ್ ಮಾಡಿರುವಂಥದ್ದು. ಅದ್ರ ಹೆಸರು ಬಂದು ಸ್ವಾಲ್ಸಾ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಸ್ವಾಲ್ಸಾ ಅಂತ ಹೇಳ್ಬಿಟ್ಟು. ಏನು ಹಂಗಂದ್ರೆ ಸ್ವಾಲ್ಸಾ ಅಂತಂದ್ರೆ ಇಲ್ಲಿ ನೋಡಿ ಗೊತ್ತಾಗುತ್ತೆ, ಸ್ಲೋಪ್ ವಲ್ನರಬಿಲಿಟಿ ಅಂಡ್ ಲ್ಯಾಂಡ್ ಸ್ಲೈಡ್ ಅಸೆಸ್ಮೆಂಟ್ ಅಂತ ಹೇಳ್ಬಿಟ್ಟು. ಅಂದ್ರೆ ಆ ಸ್ಲೋಪ್ ಏನಿದೆಯಲ್ಲ ಅದು ಯಾವ ರೀತಿ ವಲ್ನರಬಲ್ ಆಗ್ತಾ ಇದೆ, ಮತ್ತೆ ಆ ಲ್ಯಾಂಡ್ ಸ್ಲೈಡ್ನ ಹೇಗೆ ನಾವು ಅಡ್ಜಸ್ಟ್ ಅರ್ಥ ಮಾಡ್ಕೋಬೇಕು ಅಂತೇಳಿ ಇದೊಂದು ಟೂಲ್ ಆಗಿರುತ್ತೆ ಲ್ಯಾಂಡ್ ಸ್ಲೈಡ್ನ ಕಲಿಯೋದಕ್ಕೆ ಅಂತ ಹೇಳ್ಬಿಟ್ಟು. ಇದನ್ನು ಡೆವಲಪ್ ಮಾಡುವಂಥದ್ದು ಆಲ್ರೆಡಿ ಹೇಳಿರುತ್ತೇನೆ NIT ಸೂರತ್ಕಲ್ ಆಗಿರುತ್ತೆ. ಇವ್ರು ಏನು ಮಾಡ್ತಾರೆ ಅಂತಂದ್ರೆ, 3 ಹಂತದಲ್ಲಿ ಆ ಒಂದು ಅರ್ಲಿ ವಾರ್ನಿಂಗ್ ಸಿಸ್ಟಮ್ ವರ್ಕ್ ಆಗುತ್ತೆ, ಅಸೆಸ್ ಮಾಡುತ್ತೆ 3 ಹಂತದಲ್ಲಿ. ಫಸ್ಟ್ ಸ್ಟೇಜಲ್ಲಿ ಏನು ಮಾಡುತ್ತೆ ಅಂತಂದ್ರೆ, ಫಸ್ಟ್ ಸ್ಟೇಜಲ್ಲಿ ಆ ರೈನು ಹಿಂದೆ ಎಷ್ಟು ಬಂದಿತ್ತು ಪಾಸ್ಟ್ ಅಲ್ಲಿ, ಈಗ ಎಷ್ಟು ಬರ್ತಾ ಇದೆ, ಸೊ ಅವಾಗ ಯಾವಾಗ ವಲ್ನರಬಿಲಿಟಿ ಜಾಸ್ತಿ ಆಗುತ್ತೆ ಅಂತ ಒಂದು. ಎರಡನೇದು ಬಂದ್ಬಿಟ್ಟು ಅದು ಒಂದು ಸಾಯಿಲ್ ಏನಿದೆಯಲ್ಲ, ಸಾಯಿಲ್
ಸಾಯಿಲ್ ಕಂಡೀಷನ್ ಹೆಂಗಿದೆ ಅಂದರೆ ಜಾಸ್ತಿ ಡಿಗ್ರೇಡ್ ಆಗ್ತಾ ಆಗ್ತಾ ಪೇರೆಂಟ್ ಮೆಟೀರಿಯಲ್ ಇಂದ ಸಾಯಿಲು ಅನ್ಕಾನ್ಸಂಟ್ರೇಟ್ ಆಗುತ್ತೆ. ಸೊ ಅದು ಎಷ್ಟು ಮೃದು ಇದೆ, ಎಷ್ಟು ಮೆತ್ತಗಿದೆ, ಸೊ ಅದ್ರ ಮೇಲೆ ಅದರ ಅನಾಲಿಸಿಸ್ ಮಾಡುವಂಥದ್ದಾಗುತ್ತೆ. ಥರ್ಡ್ ಬಂದ್ಬಿಟ್ಟು ಆ ಮೂವ್ಮೆಂಟ್, ಸರ್ಫೇಸ್ ಮೂವ್ಮೆಂಟ್ ಏನಾಗುತ್ತಲ್ಲ ಅದನ್ನ ಅನಾಲಿಸಿಸ್ ಮಾಡುತ್ತೆ. ಇದನ್ನೆಲ್ಲ ಅನಾಲಿಸಿಸ್ ಮಾಡಿಬಿಟ್ಟು ಅರ್ಲಿ ವಾರ್ನಿಂಗ್ ಕೊಡುತ್ತೆ, ಓಕೆ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅಂತೇಳಿ. ಈ ಒಂದು ಟೂಲ್, ಈ ಸ್ವಾಲ್ಸ ಅಂತ ಹೇಳಿದ್ನಲ್ಲ, ಇದೊಂದು ಟೂಲ್ ಕೊಡುತ್ತೆ. ಸೊ ಅದ್ರ ಮೇಲೆ ನಾವು ಲ್ಯಾಂಡ್ ಸ್ಲೈಡ್ ನೋಡಿಕೊಂಡು ಮುಂದಿನ ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ. ನಿಮ್ಗೆ ಸಿಂಪಲ್ ಕ್ವಶನ್ ಕೇಳ್ತಾರೆ. ಯಾವ ರೀತಿ ಕೇಳ್ತಾರೆ? ಪಶ್ಚಿಮ ಘಟ್ಟಗಳಲ್ಲಿ ಯಂತ್ರ ಕಲಿಕೆ ಅಂದ್ರೆ ಮಷಿನ್ ಲರ್ನಿಂಗ್ ಆಧಾರಿತ ಭೂಕುಸಿತ ಮುಂಚಿನ ಎಚ್ಚರಿಕೆ ವ್ಯವಸ್ಥೆಯಾದಂಥ ಸ್ವಾಲ್ಸ ಅಥವಾ ಇಳಿಜಾರು ದುರ್ಬಲತೆ ಮತ್ತು ಭೂಕುಸಿತ ಮೌಲ್ಯಮಾಪನ ಅನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ? ಸಿಂಪಲ್ ಕ್ವಶನ್, NIT ಸೂರತ್ಕಲ್ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಗೌರ್ಮೆಂಟ್ ಡಿಕ್ಲೇರ್ಸ್ ಪಾರ್ವತಿ ಅರ್ಗಾ ಬರ್ಡ್ ಸೆಂಚುರಿ ಆಸ್ ಎಕೋ ಸೆನ್ಸಿಟಿವ್ ಝೋನ್. ಈ ಒಂದು ಪಾರ್ವತಿ ಅರ್ಗಾ ಬರ್ಡ್ ಸೆಂಚುರಿ ಏನಿದೆಯಲ್ಲ, ಇದಿರುವಂಥದ್ದು ಉತ್ತರ ಪ್ರದೇಶದಲ್ಲಿ. ಓಕೆನಾ? ಇದನ್ನ ಏನು ಮಾಡಿದ್ದಾರೆ ಅಂತಂದ್ರೆ ಎಕೋ ಸೆನ್ಸಿಟಿವ್ ಝೋನ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಏನಿದು ಎಕೋ ಸೆನ್ಸಿಟಿವ್ ಝೋನ್ ಅಂತಂದ್ರೆ? ಎಕೋ ಸೆನ್ಸಿಟಿವ್ ಝೋನ್ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಏರಿಯಾಗಳನ್ನ ನಾವು ವೈಲ್ಡ್ ಲೈಫ್ ಸ್ಯಾಂಚುರೀಸು, ಬರ್ಡ್ ಸ್ಯಾಂಚುರೀಸು, ಅಥವಾ ರಾಮ್ಸಾರ್ ಸೈಟು, ಅಥವಾ ನ್ಯಾಷನಲ್ ಪಾರ್ಕು, ವೈಲ್ಡ್ ಲೈಫ್ ಸ್ಯಾಂಚುರೀಸು ಈ ಥರ ಹೇಳಿ ಪ್ರೊಟೆಕ್ಟ್ ಮಾಡ್ತಾ ಇರ್ತೀವಿ. ಕೆಲವೊಂದು ಏರಿಯಾಗಳು ಏನು ಮಾಡ್ತವೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಪಾರ್ಕ್ ಅಂತ ತಗೊಂಡ್ರು ಪ್ರೊಟೆಕ್ಷನ್ ಆ ಏರಿಯಾದಲ್ಲಿ ಇರುತ್ತೆ. ಆ ಬಫರ್ ಏರಿಯಾ ಇರುತ್ತಲ್ಲ, ಆ ಬಫರ್ ಏರಿಯಾದಲ್ಲೂ ಕೆಲವೊಂದು ವೈಲ್ಡ್ ಲೈಫ್ಗಳಿರುತ್ತೆ, ಅಲ್ಲೂ ಮೂವ್ಮೆಂಟ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅದನ್ನ ಪ್ರೊಟೆಕ್ಷನ್ ಮಾಡ್ಬೇಕಲ್ವಾ. ಈ ಜಾಗನ ನಿಯರ್ಲಿ ಸುಮಾರು ಒಂದು 10 ಕಿಲೋಮೀಟರ್ ಅಂತ ಅನ್ಕೊಳ್ಳೋಣ, 10 ಕಿಲೋಮೀಟರ್ ಅಂತ ಅನ್ಕೊಳ್ಳೋಣ. ಈ ಏರಿಯಾನ ಏನು ಮಾಡ್ತಾರೆ ಅಂತಂದ್ರೆ, ಇದು ಸ್ವಲ್ಪ ಸೆನ್ಸಿಟಿವ್ ಇರೋದ್ರಿಂದ ಎಕೋ ಸೆನ್ಸಿಟಿವ್ ಝೋನ್ ಅಂತೇಳಿ ಡಿಕ್ಲೇರ್ ಮಾಡ್ತಾರೆ. ಯಾರು ಡಿಕ್ಲೇರ್ ಮಾಡೋವಂಥದ್ದು? ಯೂಶಲಿ ಏನಂತಂದ್ರೆ, ಈ ಒಂದು ಏರಿಯಾಗಳು ನ್ಯಾಷನಲ್ ಪಾರ್ಕ್ ಆಗಲಿ ವೈಲ್ಡ್ ಲೈಫ್ ಸೆಂಚುರೀಸ್ ಅಲ್ಲಿ ಇರುತ್ತವಲ್ಲ, ಆ ಸ್ಟೇಟ್ ಗೌರ್ಮೆಂಟ್ಗಳು ನೋಟಿಫೈ ಮಾಡ್ತಾರೆ. ನೋಟಿಫೈ ಮಾಡಿದ್ಮೇಲೆ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್, ಅದರಲ್ಲೂ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಏನಿದೆಯಲ್ಲ, ಅವರು ಡಿಕ್ಲೇರ್ ಮಾಡ್ತಾರೆ ಈ ಒಂದು ಎಕೋ ಸೆನ್ಸಿಟಿವ್ ಝೋನ್ನ. ಸರಿ, ಓಕೆ, ಯಾವ್ದ್ರ ಬೇಸ್ ಮೇಲೆ ಡಿಕ್ಲೇರ್ ಮಾಡ್ತಾರೆ? ಇದಕ್ಕೆ ಅಂತ ನೀವು ಯೂಸ್ ಮಾಡುವಂಥದ್ದು ಒಂದು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986. ಈ ಒಂದು ಆಧಾರದ ಮೇಲೆ ಈ ಏರಿಯಾನ ಬಫರ್ ಝೋನ್ ಅಥವಾ ಎಕೋ ಸೆನ್ಸಿಟಿವ್ ಝೋನ್ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ, ಈ ಪಾರ್ವತಿ ಅರ್ಗ ಬರ್ಡ್ ಸ್ಯಾಂಚುರಿ ಏನಿದೆಯಲ್ಲ, ಇದು UP ನಲ್ಲಿ ಇರುವಂಥದ್ದು. ಇಲ್ಲೂ ಅಷ್ಟೇ ತುಂಬಾ ಬರ್ಡ್, ಎಸ್ಪೆಷಲಿ ವಿಂಟರ್ ಟೈಮಲ್ಲಿ ಬೇರೆ ಬೇರೆ ಕಡೆಯಿಂದ ಬರ್ಡ್ಸ್ ಎಲ್ಲ ಬಂದು ಹೋಗುವಂಥದ್ದು, ಮೈಗ್ರೇಟರಿ ಬರ್ಡ್ ಇದೆಲ್ಲ ಆಗ್ತಾ ಇದೆ. ಸೊ ಹಾಗಾಗಿ ಈ ಏರಿಯಾನ ಸ್ವಲ್ಪ ಸೆನ್ಸಿಟಿವ್ ಅಂತ ಡಿಕ್ಲೇರ್ ಮಾಡಬೇಕು ಅಂತೇಳಿ UP ಸರ್ಕಾರ ನೋಟಿಫೈ ಮಾಡಿತ್ತು. ಈಗ ಇದನ್ನ ಸೆಂಟ್ರಲ್ ಗೌರ್ಮೆಂಟ್ ಡಿಕ್ಲೇರ್ ಮಾಡಿದೆ. ಅದಷ್ಟೇ ಸುದ್ದಿನಲ್ಲಿರುವಂಥದ್ದು. ನಿಮಗೆ ಈ ಆ್ಯಕ್ಟ್ಗಳಾಗಲಿ ಅಥವಾ ಎಕೋ ಸೆನ್ಸಿಟಿವ್ ಝೋನ್ ಆಗಲಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ದೃಷ್ಟಿನಲ್ಲಿ. ಯಾವ ರೀತಿ ಬರ್ಬೋದು ಪ್ರಶ್ನೆ ಬಂದರೆ, ಪಾರ್ವತಿ ಅರ್ಗ, ಆಕ್ಚುಲಿ ಇದು 2 ಲೇಕ್ ಇದೆ, 2ಕ್ಕೂ ಸೇರಿ ಪಾರ್ವತಿ ಅರ್ಗ ಅಂತ ಮಾಡಿರೋದು. ಪಾರ್ವತಿ ಅರ್ಗ ಪಕ್ಷಿಧಾಮ ಬಗ್ಗೆ ಮತ್ತೆ ರೀಸೆಂಟ್ ಆಗಿ ಇದನ್ನ ರಾಮ್ಸಾರ್ ಸೈಟ್ ಅಂತಾನೆ ಆಡ್ ಮಾಡಿದ್ದಾರೆ. ಇದು ರಾಮ್ಸಾರ್ ಸೈಟ್ ಕೂಡ ಹೌದು. ಪಕ್ಷಿಧಾಮದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತ ಸರ್ಕಾರವು ಪರಿಸರ ಸೂಕ್ಷ್ಮ ವಲಯ ಅಥವಾ ಎಕೋ ಸೆನ್ಸಿಟಿವ್ ಝೋನ್ ಎಂದು ಈಗ ಸೂಚಿಸಿದೆ. ಕರೆಕ್ಟು, ಅದೇ ನ್ಯೂಸಲ್ಲಿ ಇರುವಂಥದ್ದು. ಈ ಅಭಯಾರಣ್ಯವು ಅರುಣಾಚಲ ಪ್ರದೇಶದಲ್ಲಿದೆ. ಇದು ಅರುಣಾಚಲ ಪ್ರದೇಶದಲ್ಲಿಲ್ಲ, ಬದಲಿಗೆ ಇರುವಂಥದ್ದು ಎಲ್ಲಿ? UP, ಉತ್ತರ ಪ್ರದೇಶದಲ್ಲಿ ಇರುವಂಥದ್ದು. ಮತ್ತು ಇದನ್ನು ರಾಮ್ಸಾರ್ ತಾಣವೆಂದು ಇದು 2ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಇದು ರಾಮ್ಸಾರ್ ಸೈಟೇ, ಬಟ್ ಅದೇ ಇದಿರುವಂಥದ್ದು UP ನಲ್ಲಿ, ಬದಲಿಗೆ ಅರುಣಾಚಲ ಪ್ರದೇಶ ಅಲ್ಲ. ಸೊ ಹಂಗಾಗಿ 2ನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಓನ್ಲಿ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ರೆಪ್ಲಿಕೇಟ್ ಪ್ರಗತಿ ಇನ್ ಸ್ಟೇಟ್ಸ್, ಸೆಟ್ ಅಪ್ ಡೇಟಾ ಸ್ಟ್ರಾಟಜಿ ಯೂನಿಟ್ಸ್. ಯಾರು ಹೇಳಿರುವಂಥದ್ದು? ಪ್ರಧಾನಮಂತ್ರಿ ಮೋದಿ ಅವರು ಹೇಳಿರುವಂಥದ್ದು. ಏನಿದು ಪ್ರಗತಿ ಅಂದರೆ? ಪ್ರಗತಿ ಅನ್ನುವಂಥದ್ದು ಒಂದು ಪ್ಲಾಟ್ಫಾರ್ಮ್. ಏನು ಪ್ಲಾಟ್ಫಾರ್ಮ್ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ಲು ನೀವು ನೋಡಿರ್ಬೋದು, ನಮ್ಗೆ ಎಕ್ಸಾಮ್ ದೃಷ್ಟಿಯಲ್ಲಿ ಸ್ಕೀಮ್ಸ್ ಇಂಪಾರ್ಟೆಂಟ್ ಅಂತೇಳಿ ಬೈ ಹ್ಯಾಟ್ ಮಾಡ್ತಾ ಇರ್ತೀವಿ. ಅಂದರೆ ಅಷ್ಟು ಸ್ಕೀಮ್ಸ್ ಇದೆ, ಸೆಂಟ್ರಲ್ ಸ್ಕೀಮ್ಸ್ ಇದೆ, ಸ್ಟೇಟ್ ಸ್ಕೀಮ್ಸ್ ಇದೆ, ಇಷ್ಟೆಲ್ಲ ಸ್ಕೀಮ್ಸ್ಗಳಿರುತ್ತೆ. ಈ ಸ್ಕೀಮ್ಸ್ಗಳನ್ನ ಲಾಂಚ್ ಮಾಡ್ತೀವಿ, ಅದು ಪ್ರಾಪರಾಗಿ ಇಂಪ್ಲಿಮೆಂಟೇಷನ್ ಆಗ್ತಾ ಇದೆಯಾ, ಅದಕ್ಕೆ ಏನಾದರೂ ಕ್ವೈರೀಸ್ ಇದ್ದರೆ, ಅಥವಾ ಅದ್ರ ಯಾವ ಸ್ಟೇಜಲ್ಲಿ ಇದೆ, ಅದ್ರ ಡೇಟಾ ಏನು, ಅದ್ರ ಸ್ಟ್ಯಾಟಿಸ್ಟಿಕ್ಸ್ ಏನು, ಅಥವಾ ಯಾವ ಹಂತದಲ್ಲಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ಬೋದು, ಇದನ್ನೆಲ್ಲ ಹೆಂಗೆ ಮಾನಿಟರ್ ಮಾಡೋಕ್ಕಾಗತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ, ಈ ಸ್ಟೇಟ್ ಸ್ಕೀಮ್ಸ್ಗಳಾಗ್ಬೋದು, ಸೆಂಟ್ರಲ್ ಸ್ಕೀಮ್ಸ್ಗಳಾಗ್ಬೋದು, ಅದನ್ನೆಲ್ಲ ಮರ್ಜ್ ಮಾಡಿಬಿಟ್ಟು ಒಂದು ಪ್ಲಾಟ್ಫಾರ್ಮ್ ತರ್ತಾರೆ. ಆ ಪ್ಲಾಟ್ಫಾರ್ಮ್ ಹೆಸರೇ ಪ್ರಗತಿ ಅಂತ ಹೇಳ್ಬಿಟ್ಟು. ಪ್ರಗತಿನಲ್ಲಿ ಏನು ಮಾಡ್ತಾರೆ ಅಂತಂದರೆ ನೋಡಿ, ಪ್ರೋಆಕ್ಟಿವ್ ಗವರ್ನೆನ್ಸ್ ಆ್ಯಂಡ್ ಟೈಮ್ಲಿ ಇಂಪ್ಲಿಮೆಂಟೇಷನ್. ನೀವೇನಾದರೂ ಸ್ಕೀಮ್ ಲಾಂಚ್ ಮಾಡಿ, ಅದು ಆ ಗವರ್ನೆನ್ಸ್ ಏನು ನಮ್ಮ ಉದ್ದೇಶ ಇರುತ್ತಲ್ಲ ಅದನ್ನ ರೀಚ್ ಆಗೋ ಥರ ಇರಬೇಕು. ಹೇಗೆ? ಪ್ರೋಆಕ್ಟಿವ್ ಆಗಿರಬೇಕು, ಮತ್ತು ಅದು ಟೈಮ್ಲಿ ಇಂಪ್ಲಿಮೆಂಟೇಷನ್ ಆಗಬೇಕು ಅನ್ನೋ ಉದ್ದೇಶದಿಂದ ತಂದಿದೆ ಈ ಒಂದು ಪ್ರಗತಿ ಪ್ಲಾಟ್ಫಾರ್ಮ್. ಯಾರು ತಂದಿರುವಂಥದ್ದು? ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ 2 ಸೇರಿ ತಂದಿರುವಂಥದ್ದಾಗಿರುತ್ತೆ. 2 ಸ್ಕೀಮ್ಗಳಿರುತ್ತೆ. ಸೊ ಅಲ್ಲಿ ಏನು ಮಾಡ್ತಾರೆ ಅಂತಂದ್ರೆ, ನಾನು ಆಲ್ರೆಡಿ ಹೇಳಿದ್ದಂಗೆ ಆ ಸ್ಕೀಮ್ಗಳ ಉದ್ದೇಶ ಏನು, ಯಾರ್ಯಾರು ರೀಚ್ ಆಗ್ತಾ ಇದೆ, ಅದರ ಡೇಟಾ ಏನು, ಸ್ಟ್ಯಾಟಿಸ್ಟಿಕ್ಸ್ ಏನು, ಎಲ್ಲಿವರೆಗೂ ಹೋಗ್ತಾ ಇದೆ, ಮತ್ತು ಅದನ್ನ ಇಂಪ್ಲಿಮೆಂಟೇಷನ್ಗೆ ಏನಾದರೂ ರಿವ್ಯೂ ಮಾನಿಟರ್ ಮಾಡುವಂಥದ್ದು, ಕ್ವೈರೀಸ್ ಇದ್ದರೆ ಅದನ್ನು ಅಡ್ರೆಸ್ ಮಾಡುವಂಥದ್ದು, ಈ ಕೆಲಸನ ಮಾಡ್ತಾ ಇರುತ್ತೆ. ಯೂಶಲಿ ಏನಾಗುತ್ತೆ ಅಂತಂದರೆ, ಸ್ಟೇಟ್ ಲೆವೆಲ್ ಸೆಕ್ರೆಟರೀಸು ಮತ್ತು ಸೆಂಟ್ರಲ್ ಸೆಕ್ರೆಟರೀಸ್ ಇರ್ತಾರಲ್ಲ, ಸೊ ಅವ್ರುಗಳು ಇದನ್ನು ಅವ್ರ ಹಂತದಲ್ಲಿ ಇದನ್ನು ಮಾಡಿರ್ತಾರೆ. ಮತ್ತು ಇದನ್ನು ಚೇರ್ ಮಾಡೋಂಥವ್ರು ಪ್ರಧಾನಮಂತ್ರಿಯವರು ಇದನ್ನು ಚೇರ್ ಮಾಡಿರ್ತಾರೆ. ಸೊ ಬೇಸಿಕ್ಸ್ ಆಗಿ ಇಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ. ಇದ್ರ ಮೇಲೆ ಕ್ವಶನ್ಸ್ ಯಾವ ರೀತಿ ಬರುತ್ತೆ?
ಪ್ರಗತಿ ಉಪಕ್ರಮ ಈಗೇನು ಪ್ಲಾಟ್ಫಾರ್ಮ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ ಅದ್ರ ಬಗ್ಗೆ ಇರುವಂಥದ್ದು ಮುಖ್ಯ ಉದ್ದೇಶ ಏನು ಅಂತ ಕೇಳಿದರೆ ವೆರಿ ಸಿಂಪಲ್ ಕ್ವಶನ್, ಸರ್ಕಾರಿ ಯೋಜನೆಗಳು ಮತ್ತು ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನ ಮತ್ತು ಮೇಲ್ವಿಚಾರಣೆಯನ್ನು ಖಚಿತಪಡಿಸಿಕೊಳ್ಳುವುದು, ಅದೇ ಮಾಡುವಂಥದ್ದು. ಪ್ರೋ ಆಕ್ಟಿವ್ ಗವರ್ನೆನ್ಸ್ ತರಬೇಕು ಮತ್ತೆ ಟೈಮ್ಲಿ ಇಂಪ್ಲಿಮೆಂಟೇಷನ್ ಆಗ್ತಾ ಇದೆಯಾ ಅದನ್ನು ನೋಡ್ಕೋಬೇಕಾಗತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಇಂಡಿಯಾ ಇಸ್ ನೌ 4th ಲಾರ್ಜೆಸ್ಟ್ ಎಕಾನಮಿ ಸೇಸ್ ಗವರ್ಮೆಂಟ್. ಈಗ ಇಂಡಿಯಾ ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಇಂಡಿಯಾ ಇಸ್ ನೌ 4th ಲಾರ್ಜೆಸ್ಟ್ ಎಕಾನಮಿ ಸೇಸ್ ಗವರ್ಮೆಂಟ್. ಈಗ ಇಂಡಿಯಾ 4ನೇ ಅತಿ ದೊಡ್ಡ ಎಕಾನಮಿಗಿಂತೆ ಅಂದ್ರೆ GDP ನಲ್ಲಿ ಮೆಷರ್ ಮಾಡ್ತಾರೆ, ಎಷ್ಟು ದೊಡ್ಡದಾಗಿ ಪ್ರೊಡಕ್ಷನ್ ಆಗುತ್ತೆ, ಎಷ್ಟು ನಾವು ಪ್ರೊಡಕ್ಷನ್ ಮಾಡ್ತಾ ಇದೀವಿ, ಎಷ್ಟು ವ್ಯಾಪಾರ ವಹಿವಾಟುಗಳಾಗ್ತಾ ಇದೆ ಅನ್ನೋದನ್ನ ಅಳತೆ ಮಾಡೋದಕ್ಕೆ GDP ಯೂಸ್ ಮಾಡ್ತೀವಲ್ವಾ. ಸೊ ಅಂದ್ರೆ ಈಗ ನಮ್ಮ ಇಂಡಿಯಾ ಸುಮಾರು 4.18 ಟ್ರಿಲಿಯನ್ ಅಷ್ಟು GDP ಒಂದು ಕೆಪಾಸಿಟಿಯಿಂದ ಈಗ ನಾವು 4ನೇ ಸ್ಥಾನಕ್ಕೆ ಬಂದಿದ್ದೀವಿ. ಯಾರನ್ನ ಬೀಟ್ ಮಾಡಿ? ಜಪಾನ್ನ ಬೀಟ್ ಮಾಡಿ. ಫಸ್ಟ್ ಜಪಾನ್ ಎಷ್ಟರಲ್ಲಿತ್ತು? 4th ಸ್ಟೇಜಲ್ಲಿ ಇತ್ತು, 4th ರ್ಯಾಂಕ್ ಅಲ್ಲಿ. ಈಗ ಇದು 5th ಬಂದಿದೆ, 4th ಅಲ್ಲಿ ಇದ್ದು ಈಗ 5th ಬಂದಿದೆ. ನಾವೆಲ್ಲಿದ್ದೀವಿ ಈಗ? ಇಂಡಿಯಾ ಬಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಹೇಳೋ ರೀತಿಯಲ್ಲಿ 4th ಬಂದಿದ್ದೀವಿ. ಮತ್ತೆ ಈ ಆರ್ಟಿಕಲ್ ಮುಂದುವರೆದು ಏನು ಹೇಳುತ್ತೆ ಅಂತಂದ್ರೆ ಬೈ 2030 2030 ಸುಮಾರು 7.3 ಟ್ರಿಲಿಯನ್ ಅಷ್ಟು ಅಚೀವ್ ಮಾಡಿ, 7.3 ಟ್ರಿಲಿಯನ್ ಡಾಲರ್ಗಳಷ್ಟು GDP ನ ಅಚೀವ್ ಮಾಡಿ ನಾವು 3rd ರ್ಯಾಂಕ್ಗೆ ಬರ್ತೀವಂತೆ. 3rd ರ್ಯಾಂಕ್ಗೆ ಬರಬೇಕು ಅಂತಂದ್ರೆ ಅದಕ್ಕೆ ಮುಂಚೆ ಯಾರು ಇದ್ದಾರೆ? 3rd ರ್ಯಾಂಕಲ್ಲಿ ಜರ್ಮನಿ ಇದೆ, ಅದನ್ನು ಬೀಟ್ ಮಾಡ್ತೀವಂತೆ 2030 ಸೊ ಇನ್ನೊಂದು ನಿಮಗೆ ಡೇಟಾ ಸಿಕ್ಕಿದೆ ಏನಂತಂದ್ರೆ ಈಗ 3rd ರ್ಯಾಂಕಲ್ಲಿ ಇರುವಂಥದ್ದು ಜರ್ಮನಿ. ಹಾಗಿದ್ರೆ ಫಸ್ಟ್ ಅಂಡ್ ಸೆಕೆಂಡ್ ಅಲ್ಲಿ ಯಾರು ಇರುವಂಥದ್ದು? ಫಸ್ಟ್ ಬಂದು US ಇದೆ, ಸೆಕೆಂಡ್ ಬಂದು ಚೈನಾ ಇದೆ. ನೆನ್ಪಿಟ್ಕೋಬೇಕಾಗುತ್ತೆ ನಿಮಗೆ. ಇದನ್ನ ಮೆಜರ್ ಮಾಡ್ತಿರುವಂಥದ್ದವರು GDP ಆಧಾರದ ಮೇಲೆ. GDP ಅಂತಂದ್ರೆ ನಾನು ಆಲ್ರೆಡಿ ಒಂದ್ಸಲ ಡಿಸ್ಕಸ್ ಮಾಡಿದ್ದೀನಿ. ಒಂದು ಟೆರಿಟರಿ, ಒಂದು ಬೌಂಡ್ರಿ ಒಳಗಡೆ ಎಷ್ಟು ಪ್ರೊಡಕ್ಷನ್ ಆಗುತ್ತೆ, ಒಂದು ಲಿಮಿಟ್ ಟೈಮ್ ಪೀರಿಯಡ್, ಯೂಶಲಿ 1 ವರ್ಷ ಅಂತ ಅನ್ಕೊಳ್ಳೋಣ. 1 ವರ್ಷದಲ್ಲಿ ಒಂದು ದೇಶದ ಬೌಂಡ್ರಿಯಲ್ಲಿ ಡೊಮೆಸ್ಟಿಕಲಿ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅಥವಾ ಎಷ್ಟು ಪ್ರೊಡಕ್ಷನ್ ಮಾಡ್ತೀವಿ ಅದನ್ನ ಮಾನಿಟರಿ ವ್ಯಾಲ್ಯೂನಲ್ಲಿ ಅಳೆಯೋದಕ್ಕೆ ನಾವೇನಂತ ಕರಿತೀವಿ? GDP ಅಂತ ಕರಿತೀವಿ. ಸೊ ಅದರಲ್ಲಿ ಈಗ ಇಂಡಿಯಾ ಬಂದು 4ನೇ ಸ್ಥಾನದಲ್ಲಿದೆ, ನೆನ್ಪಿಟ್ಕೋಬೇಕಾಗತ್ತೆ. ಇದನ್ನ ಮೆಜರ್ ಮಾಡ್ತಿರುವಂಥದ್ದು ನಾಮಿನಲ್ GDP ಅಂತಂದ್ರೆ ಈಗೇನು ರೇಟ್ ಇದೆಯಲ್ಲ, ಇನ್ಫ್ಲೇಷನ್ ಆಡೆಡ್ ರೇಟು, ಅದ್ರಲ್ಲಿ ಮೆಜರ್ ಮಾಡ್ತಾ ಹೋಗ್ತೀವಿ. ರಿಯಲ್ GDP ಅಂತಂದ್ರೆ ನಾವು ಕಾನ್ಸ್ಟೆಂಟ್ ವ್ಯಾಲ್ಯೂ ಏನು ಅಥವಾ ಕಾನ್ಸ್ಟೆಂಟ್ ಪ್ರೈಸ್ ಅಲ್ಲಿ ಏನು ಮೆಜರ್ ಮಾಡ್ತೀವಲ್ಲ ಅದು. ಇದ್ರ ಬಗ್ಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಸಾಕಷ್ಟು ಡಿಸ್ಕಸ್ ಮಾಡಿದ್ದೀನಿ. ಸೊ ಈ ಒಂದು ಫ್ಯಾಕ್ಟ್ಸ್ ತಿಳ್ಕೊಬೇಕಾಗುತ್ತೆ. ಇದು ಕರೆಕ್ಟ್ ರ್ಯಾಂಕ್ ಆಗುತ್ತೆ. ಫಸ್ಟ್ US ಇದೆ, ಚೈನಾ ಇದೆ, 3rd ಬಂದು ಜರ್ಮನಿ ಇದೆ, ಇಂಡಿಯಾ ಈಗ 4ನೇ ಸ್ಥಾನದಲ್ಲಿದೆ, 5ನೇ ಸ್ಥಾನಕ್ಕೆ ಬಂದು ಜಪಾನಲ್ಲಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಯಾವ್ದಾದ್ರು ಒಂದು ಪ್ಲೇಸಸ್ಗಳು ಸುದ್ದಿಯಲ್ಲಿ ಇದ್ದು ಅಂತಂದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ, ಅದು ನೋಟ್ ಮಾಡ್ಕೋಬೇಕಾಗುತ್ತೆ. ಈಗ ಸುದ್ದಿಲಿರುವಂಥ ಒಂದು ಐಲ್ಯಾಂಡ್ ಹೆಸರು ಬಂದು ಮಿನಾಮಿ ಥೋರಿ ಅಂತ ಹೇಳ್ಬಿಟ್ಟು ನೀವು ನೋಡ್ಕೊಳ್ಳಿ. ಮಿನಾಮಿ ಥೋರಿ ಅಥವಾ ಮಾರ್ಕಶ್ ಐಲ್ಯಾಂಡ್ ಅನ್ನು ಕರೀತಾರೆ. ಇಲ್ಲಿ ಲೊಕೇಟ್ ಆಗಿರೋದು ಎಲ್ಲಿ ಅಂತಂದ್ರೆ ಪೆಸಿಫಿಕ್ ಓಷನ್ ಅಲ್ಲಿ ಲೊಕೇಟ್ ಆಗಿರುವಂಥದ್ದು. ಇದು ಯಾಕೆ ಸದ್ಯಕ್ಕೆ ಸುದ್ದಿನಲ್ಲಿದೆ ಅಂತಂದ್ರೆ ಜಪಾನ್ ಈಗ ಒಂದು ಸಾಹಸ ಕೈ ಹಾಕಿದೆ. ಏನಂತಂದ್ರೆ ಈಗ ರೇರ್ ಅರ್ತ್ ಮೆಟೀರಿಯಲ್ ಕೇಳಿರ್ತೀರಾ ಅನ್ಕೊಂತೀನಿ. ರೇರ್ ಅರ್ತ್ ಮೆಟೀರಿಯಲ್ಸ್ ಅಂತಂದ್ರೆ ಈ ಮೆಟೀರಿಯಲ್ಗಳು ರೇರ್ ಆಗಿ ಸಿಗ್ತವೆ ಅಂತಲ್ಲ. ಈ ಮೆಟೀರಿಯಲ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದು ಅಂದ್ರೆ ದೇ ಆರ್ ವೆರಿ ಇಂಪಾರ್ಟೆಂಟ್ ಮೆಟೀರಿಯಲ್, ಕ್ರಿಟಿಕಲ್ ಮಿನರಲ್ಸ್ ಇರ್ತವೆ. ಬಟ್ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ ನಮ್ಮಲ್ಲಿರುವಂಥ ಟೆಕ್ನಾಲಜಿಗಳ ಅಭಾವ ಇದೆ. ಸೊ ಹಾಗಾಗಿ ಇವಕ್ಕೆ ಇಟ್ಟರೆ ಹೆಸರು ಬಂದು ರೇರ್ ಅರ್ತ್ ಮೆಟೀರಿಯಲ್ ಅಂತ ಹೇಳ್ಬಿಟ್ಟು ಇದನ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಈ ಒಂದು ಐಲ್ಯಾಂಡ್ ನ ಈಗ ರೆಕಗ್ನೈಸ್ ಮಾಡ್ಕೊಂಡಿದೆ. ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ಇಡೀ ವರ್ಲ್ಡ್ ಅಲ್ಲೇನೆ ಸುಮಾರು 6,000 ಮೀಟರ್ಗಳ ಆಳಕ್ಕೆ ಹೋಗಿ ಈ ಒಂದು ಐಲ್ಯಾಂಡ್ ಏನ್ ಹೇಳಿದ್ನಲ್ಲ ಮಿನಾಮಿ ಥೋರಿ ಅಥವಾ ಮಾರ್ಕಸ್ ಐಲ್ಯಾಂಡ್, ಇಲ್ಲಿಗೆ ಹೋಗಿ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಜಪಾನ್ ಬಂದಾಗಿದೆ. ಸೊ ಅದಕ್ಕೆ ಸುದ್ದಿನ ನಿಮ್ಗೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂದ್ರೆ ಸಿಂಪಲ್, ಈ ಐಲ್ಯಾಂಡ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳ್ತಾರೆ ಪ್ಲೇಸಸ್ ನ್ಯೂಸ್ ಅಲ್ಲಿ. ಸೊ ನೋಡ್ಕೋಬೇಕಾಗುತ್ತೆ, ಸಿಂಪಲ್ ಕ್ವಶನ್ ಬರುತ್ತೆ. ಬಂದ್ರೆ ನೋಡಿ, ಮಿನಾಮಿಟೋರಿ ದ್ವೀಪ ಅಥವಾ ಮಾರ್ಕಸ್ ದ್ವೀಪ ಅಂತ ಏನ್ ಕರಿತೀವಲ್ಲ ಅದು ಎಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳ್ತಾರೆ. ಪೆಸಿಫಿಕ್ ಓಷನ್ ಅಥವಾ ಪೆಸಿಫಿಕ್ ಸಾಗರ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಏನಕ್ಕೆ ಸುದ್ದಿಲಿರುವಂಥದ್ದು ಈಗ ಜಪಾನ್ ಅಲ್ಲಿ ಆ ರೇರ್ ಅರ್ತ್ ಮೆಟೀರಿಯಲ್ ನ ಎಕ್ಸ್ಟ್ರಾಕ್ಟ್ ಮಾಡಕ್ ಹೊರಟಿದೆ. ಮುಂದಿನ ಆರ್ಟಿಕಲ್ ಬಂದು GI ಸರ್ವೆ ರಿವೀಲ್ಸ್ 37% ಆಫ್ ದ ಲೇಕ್ಸ್ ಅಕ್ರಾಸ್ ದ ಸ್ಟೇಟ್ ಎಂಕ್ರೋಚ್ಡ್. ಅಂದ್ರೆ GIS ಅಂತಂದ್ರೆ ಜಿಯೋಗ್ರಾಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತೇಳಿ ಇದೊಂದು ಟೆಕ್ನಾಲಜಿನಲ್ಲಿ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾ ಅಂದ್ರೆ ಲೈಕ್ ಡ್ರೋನ್ಸ್, ಬೇರೆ ಟೆಕ್ನಾಲಜಿಗಳು, ಲ್ಯಾಂಡ್ ರೆಕಾರ್ಡ್ಸ್ ಏನ್ ಬರ್ತಾರೋ ಡಿಜಿಟಲ್ ಲ್ಯಾಂಡ್ ರೆಕಾರ್ಡ್ಸ್, ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಈಗ ಕರ್ನಾಟಕ ಸರ್ಕಾರ ಏನ್ ಮಾಡಿ ಅಂತಂದ್ರೆ ಒಂದು ಸೆಂಟ್ರಲೈಸ್ ಡೇಟಾನ ರೆಡಿ ಮಾಡ್ಕೊತಾ ಇದೆ. ಅಂದ್ರೆ ಕರ್ನಾಟಕದಲ್ಲಿ ಓವರ್ ಆಲ್ ಎಷ್ಟು ಕೆರೆಗಳನ್ನ ಎಂಕ್ರೋಚ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಒಂದು ಡೇಟಾ ರೆಡಿ ಮಾಡ್ಕೊತಾ ಇದೆ. ಸೊ ಆ ಒಂದು ಸರ್ವೆನಲ್ಲಿ ನಮ್ಗೆ ಗೊತ್ತಾಗಿದ್ದು ಏನಂತಂದ್ರೆ ಕರ್ನಾಟಕದಲ್ಲಿ ಸುಮಾರು 37% ಅಷ್ಟು ಕೆರೆಗಳು ಎಂಕ್ರೋಚ್ ಆಗ್ಬಿಟ್ಟಿದೆ. ಸೊ ಅದು ಇದು ರಿವೀಲ್ ಮಾಡ್ತಾ ಇರುವಂತದ್ದಾಗಿರುತ್ತೆ. ಅಲ್ಲಿ ಎಂಕ್ರೋಚ್ ಆಗಿದೆ ಅಂತಂದ್ರೆ ಇದಕ್ಕೆ ಹಾಟ್ಸ್ಪಾಟ್ ಅಂತ ರೆಕಗ್ನೈಸ್ ಮಾಡುತ್ತೆ. ಎಸ್ಪೆಷಲಿ ಬೆಂಗಳೂರು ಅರ್ಬನ್ ಆಗಿರ್ಬೋದು ಅಥವಾ ಬೆಂಗಳೂರು ರೂರಲ್ ಆಗ್ಬೋದು ಅಥವಾ ಬೆಂಗಳೂರು ಸೌತ್ ಆಗ್ಬೋದು. ಬೆಂಗಳೂರಲ್ಲಿ ಈ ಜಾಗಗಳಲ್ಲಿ ಆಲ್ಮೋಸ್ಟ್ ನಿಯರ್ಲಿ 90% ಕೆರೆಗಳೇನಿದೆಯಲ್ಲ ಅದು ಎಂಕ್ರೋಚ್ಮೆಂಟ್ ಆಗಿದೆ. ಇದು ಸುದ್ದಿನಲ್ಲಿ ಹೇಳ್ತಿರುವಂಥದ್ದು. ಮತ್ತೆ ಕೆಲವೊಂದು ಡಿಸ್ಟ್ರಿಕ್ಟ್ಗಳು, ಫಾರ್ ಎಕ್ಸಾಂಪಲ್ ಕಲಬುರ್ಗಿ ಆಗ್ಬೋದು ಅಥವಾ ಯಾದಗಿರಿ ಮತ್ತೆ ಉಡುಪಿ,
ಸೊ ಈ ಡಿಸ್ಟಿಕ್ಗಳು ಏನಾಗಿದೆ ಇವು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ಹೇಳ್ತಾ ಇರೋಂಥದ್ದು. ಸೊ ಈ ರೀತಿಯಾದಂತಹ ಡೇಟಾಗಳನ್ನ ಇಟ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ನೆಕ್ಸ್ಟ್ ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ಒಂದು ಆಕ್ಷನ್ಸ್ ತಗೋಬೇಕು ಎಂಕ್ರೋಚ್ಮೆಂಟ್ ತಡೆಯೋದಕ್ಕೆ, ಸೊ ಇದಕ್ಕೆ ಅಂತಾನೆ ಮಾಡ್ಕೊಂತಾ ಇರೋದಾಗಿರುತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ತರ ಆಗಿ ಬರ್ಬೋದು ನೋಡಿ. ಕರ್ನಾಟಕ ಸರೋವರಗಳ ಡ್ರೋನ್ ಚಾಲಿತ GIS ಸಮೀಕ್ಷೆ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಕರ್ನಾಟಕದ ಮೊದಲ ಎಲ್ಲಾ ಸರೋವರಗಳ ಕೇಂದ್ರಿತ ಡಿಜಿಟಲ್ ಡೇಟಾಬೇಸ್ ಅನ್ನು ರಚಿಸಿತು. ಹೌದು, ಫಾರ್ ದ ಫಸ್ಟ್ ಟೈಮ್ ನಾವು ಮಾಡ್ಕೋತಾ ಇರುವಂತದ್ದು ಈ ತರದೊಂದು ಡಿಜಿಟಲ್ ಡೇಟಾಬೇಸ್. ಕೆರೆಗಳ ಅತಿಕ್ರಮಣದಿಂದ ಹೆಚ್ಚು ಬಾಧಿತವಿರುವ ಜಿಲ್ಲೆಗಳಲ್ಲಿ ಯಾದಗಿರಿ, ಕಲಬುರಗಿ, ಉಡುಪಿಗಳು ಸೇರಿವೆ ಇಲ್ಲ. ಬದಲಿಗೆ ಈ ಒಂದು ಬೆಂಗಳೂರು ರೂರಲ್, ಬೆಂಗಳೂರು ಅರ್ಬನ್ ಮತ್ತೆ ಬೆಂಗಳೂರು ಸೌತ್ ಏನಿದೆಯಲ್ಲ ಅವು ಹೆಚ್ಚಿಗೆ ಎಫೆಕ್ಟ್ ಆಗಿರುವಂತದ್ದು. ಇನ್ಫ್ಯಾಕ್ಟ್ ಈ ಯಾದಗಿರಿ, ಕಲಬುರಗಿ, ಉಡುಪಿ ಏನು ಡಿಸ್ಟ್ರಿಕ್ಟ್ಗಳಿದೆಯಲ್ಲ ಇದು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಅಂದ್ರೆ ಎಂಕ್ರೋಚ್ಮೆಂಟ್ ಅಷ್ಟಾಗಿಲ್ಲ ಅಲ್ಲಿ, ಸೊ ಜಾಸ್ತಿ ಆಗಿರುವಂತದ್ದು ಬೆಂಗಳೂರಲ್ಲಿ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ 25% ಆಫ್ ದ ಕರ್ನಾಟಕಸ್ 108 ಆಂಬುಲೆನ್ಸಸ್ ಅಂಡರ್ ದ ಮೇಂಟೆನೆನ್ಸ್ ಸ್ಪಾರ್ಕಿಂಗ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಫಿಯರ್. ಅಂದ್ರೆ ಏನ್ ಹೇಳ್ತಾ ಇದೆ ಅಂತಂದ್ರೆ ಕರ್ನಾಟಕ ಸರ್ಕಾರದಿಂದ ಅಂದ್ರೆ ಲೈಕ್ 108 ಕೇಳಿರ್ತೀವಲ್ವಾ, ಎಮರ್ಜೆನ್ಸಿ ಹೆಲ್ತ್ ಎಮರ್ಜೆನ್ಸಿ ಅಂತ ತಂದಿರೋ ಒಂದು ಸ್ಕೀಮ್. ಇದು ಬಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಎರಡೂ ಸೇರಿ ಇಂಪ್ಲಿಮೆಂಟ್ ಮಾಡ್ತಿರೋಂಥ ಒಂದು ಸ್ಕೀಮ್ ಆಗಿರುತ್ತೆ. ಯಾವಾಗ ಎರಡು ಸ್ಕೀಮ್ಸ್ಗಳಲ್ಲಿ ಲೈಕ್ ಸೆಂಟ್ರಲಿ ಸ್ಪಾನ್ಸರ್ಡ್ ಅಂದ್ರೆ ಏನು, ಒಂದು 60% ಸೆಂಟ್ರಲ್ ಹಾಕಿದ್ರೆ 40% ಸ್ಟೇಟ್ ಕೊಡುತ್ತೆ. ಸೊ ಈ ಒಂದು ಬೇಸಿಸ್ ಮೇಲೆ ಕೆಲಸ ಮಾಡುವಂಥದ್ದು 108 ಅದೇ ರೀತಿಯಲ್ಲಿರುವಂತಹ ಸ್ಕೀಮ್ ಆಗಿರುತ್ತೆ. ಈ ಸ್ಕೀಮಲ್ಲಿ ನಾವು ಸ್ವಲ್ಪ ಫಂಡ್ ಕೊಡ್ತಿರೋದ್ರಿಂದ ಯೂಶಲಿ ನಮ್ದೊಂದು ಹೆಸರು ಇಟ್ಕೋತೀವಿ. ಅದಕ್ಕೆ ಇಟ್ಟಿರೋ ಹೆಸರು ಬಂದು ಆರೋಗ್ಯ ಕವಚ ಅಂತ. ಕರ್ನಾಟಕದಲ್ಲಿ ನಾವು ಅದಕ್ಕೆ ಆರೋಗ್ಯ ಕವಚ ಅಂತ ಕರಿತೀವಿ 108 ಸ್ಕೀಮ್ಸ್ಗೆ. ಈಗ ಏನಕ್ಕೆ ಸುದ್ದಿನಲ್ಲಿದೆ ಅಂತಂದ್ರೆ ಇದರಲ್ಲಿ ಆಲ್ಮೋಸ್ಟ್ 25% ಏನು ಆಂಬುಲೆನ್ಸ್ಗಳಿದೆಯಲ್ಲ 108 ಆಂಬುಲೆನ್ಸ್ಗಳು ಇವುಗಳು ಅಂಡರ್ ಮೇಂಟೆನೆನ್ಸ್ ಇದೆ. ಅಂದ್ರೆ ಅವುಗಳಿಗೆ ರಿಪೇರಿ ಕೊಟ್ಬಿಟ್ಟಿದ್ದಾರೆ. ಏನಿರುತ್ತೆ ಈ ಆಂಬುಲೆನ್ಸ್ಗಳಲ್ಲಿ ಮಿನಿಮಮ್ ಲೈಫ್ ಸಪೋರ್ಟಿಂಗ್ ಸಿಸ್ಟಮ್ ಒಂದಷ್ಟು ಇರುತ್ತೆ. ಆಮೇಲೆ ಏನೋ ಒಬ್ರು ಡ್ರೈವರ್ ಇರ್ತಾರೆ, ಸ್ಟಾಫ್ ಇರ್ತಾರೆ, ನರ್ಸ್ ಇರ್ತಾರೆ. ಅಂದ್ರೆ ಯಾವ ರೀತಿ ಇದಕ್ಕೆ ಲೈಫ್ ಮಿನಿಮಮ್ ಜೀವ ಉಳ್ಕೊಳ್ಳೋಕೆ ಏನ್ ಬೇಕೋ ಅಷ್ಟಂತೂ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಆಕ್ಸಿಡೆಂಟ್ ಆಯ್ತು ಅಥವಾ ಏನಾದ್ರು ಬೇರೆ ಹೆಲ್ತ್ ಎಮರ್ಜೆನ್ಸಿ ಇತ್ತು ಆ ಟೈಮಲ್ಲಿ ಇದನ್ನ ಹೆಲ್ಪ್ ಮಾಡೋಕೆ ಅಂತ ಇರುವಂತದ್ದು. ಬಟ್ ಈಗ ಏನಾಗಿದೆ ಅಂತಂದ್ರೆ ಇವು 25% ಇವೇ ಮೇಂಟೆನೆನ್ಸ್ ಇರೋದ್ರಿಂದ ಈ ಎಮರ್ಜೆನ್ಸಿ ರೆಸ್ಪಾನ್ಸ್ ಅನ್ನೋದಕ್ಕೆ ಸ್ವಲ್ಪ ನಾವು ಭಯ ಪಡಬೇಕಾಗುತ್ತೆ. ಅಂದ್ರೆ ಆ ಒಂದು ಟ್ರಸ್ಟ್ ಬಿಲ್ಡ್ ಮಾಡೋಕೆ ಭಯ ಆಗುತ್ತೆ. ಸೊ ಆ ಮಟ್ಟಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ಮಾಡ್ತಿರುವಂತದ್ದು. ಈಗ ನಾವು ಏನು ಇದು ಮಾಡ್ತಾ ಇದೀವಲ್ಲ ಇದನ್ನ PPP ಮಾಡೆಲ್ ಮಾಡ್ತಿರುವಂತದ್ದು. PPP ಮಾಡೆಲ್ ಈ ಕರ್ನಾಟಕದಲ್ಲಿ ನಡೆದಿದ್ದು PPP ಮಾಡೆಲ್. ಅಂದ್ರೆ ಸರ್ಕಾರ ಮತ್ತೆ ಖಾಸಗಿ ಒಡೆತನ ಎರಡು ಸೇರ್ಬಿಟ್ಟು ಮಾಡ್ತಿರೋಂಥದ್ದಾಗುತ್ತೆ. GVK ಎಂಪ್ರಿ ಅಂತ ಒಂದು ಕಂಪ್ನಿ ಬರುತ್ತೆ, GVK ಎಂಪ್ರಿ ಅಂತ ಹೇಳಿ ಕರ್ನಾಟಕದಲ್ಲಿ. ಸೊ ಈ ಕಂಪ್ನಿ ಜೊತೆ ಕರ್ನಾಟಕ ಸರ್ಕಾರ ಸೇರಿ ಮಾಡ್ತಿರೋಂಥದ್ದಾಗಿರುತ್ತೆ. ಬಟ್ ಇವಾಗ ಏನಾಗಿದೆ ಅಂತಂದ್ರೆ ಇದರ ಒಂದು ಕ್ರಿಟಿಕಲ್ನೆಸ್ ಅಥವಾ ಏನೋ ಒಂದು ನೀಡ್ ಏನಿದೆಯಲ್ಲ ತುಂಬಾ ಜಾಸ್ತಿ ಇರೋದ್ರಿಂದ ಇದನ್ನ ಕಂಪ್ಲೀಟ್ ಆಗಿ ಈಗ ಸರ್ಕಾರ ಟೇಕ್ ಓವರ್ ಮಾಡ್ತಾ ಇದೆ. ಬೇಡ ಪ್ರೈವೇಟ್ ಜೊತೆ ಬೇಡ ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ಪೂರ್ತಿ ಕರ್ನಾಟಕನೇ ಟೇಕ್ ಓವರ್ ಮಾಡಬೇಕು ಅಂತ ಮಾಡ್ತಾ ಇದೆ. ಬಟ್ ಇದ್ರದ್ದು ಕೆಲವೊಂದು ಕಂಪ್ಲೇಂಟ್ಗಳು ರೈಸ್ ಆಗಿದೆ, ಡಿಲೇ ಆಗ್ತಾ ಇದೆ, ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಪ್ರಾಪರ್ ಆಗಿ ಬರ್ತಾ ಇಲ್ಲ, ಈ ತರದೆಲ್ಲ. ಸೊ ಹಾಗಾಗಿ ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇದನ್ನ ಮಾನಿಟರ್ ಮಾಡಬೇಕು ಅಂತೇಳಿ ಸಾಫ್ಟ್ವೇರ್ ಮಾನಿಟರಿಂಗ್ ಸಿಸ್ಟಮ್ ಒಂದನ್ನು ಎಸ್ಟಾಬ್ಲಿಷ್ ಮಾಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ಮಾನಿಟರ್ ಮಾಡೋದಕ್ಕಿಂತ ಮಾಡ್ಕೋತಾ ಇದ್ದಾರೆ. ನೋಡೋಣ ಇದ್ರ ಮೇಲೆ ಕ್ವಶನ್ಸ್ ಬಂದ್ರೆ ಯಾವ ತರ ಬರ್ಬೋದು. ಆರೋಗ್ಯ ಕವಚದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು 108 ಎಂಬ ಸಂಖ್ಯೆಯ ಮೂಲಕ ವೈದ್ಯಕೀಯ ಸಂದರ್ಭಗಳಲ್ಲಿ ಉಚಿತ ತುರ್ತು ಸಹಾಯವನ್ನು ಒದಗಿಸುತ್ತದೆ. ಹೌದು, ಇದೇ ಇದರ ಮುಖ್ಯ ಉದ್ದೇಶ ಆಗಿದ್ದು. ಇದು GVK ಎಂಪ್ರಿ ಜೊತೆಗೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮಾದರಿಯಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಆದರೆ ರಾಜ್ಯವು ಇದೀಗ ಸಂಪೂರ್ಣವಾಗಿ ಸರ್ಕಾರಿ ನಿಯಂತ್ರಣದತ್ತ ಸಾಗುತ್ತಿದೆ. ಹೌದು, ಇದನ್ನ ಕಂಟ್ರೋಲ್ ಇದೆಯಲ್ಲ ಅದನ್ನ ಪೂರ್ತಿ ಗೌರ್ಮೆಂಟ್ ಅಂಡರ್ ಅಲ್ಲಿ ತರಬೇಕು ಅಂತ ಪ್ಲಾನ್ ಮಾಡ್ತಾ ಇರುವಂತದ್ದು. ಸೊ ಹಾಗಾಗಿ ಎರಡು ಸರಿಯಾಗಿದೆ. ಆನ್ಸರ್ ಬಂದು 1 ಮತ್ತು 2 ಕರೆಕ್ಟ್ ಆಗಿರುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಕರ್ನಾಟಕ ಟು ಓಪನ್ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ಸ್ ಅಟ್ ಎವ್ರಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್. ಅಂದ್ರೆ ಈಗ ಏನಾಗ್ತದೆ ಅಂತಂದ್ರೆ ಆಗ ಹುಟ್ಟಿರೋ ನವಜಾತ ಶಿಶುಗಳು ಏನಿರ್ತಾವಲ್ಲ ಅವುಗಳಿಗೆ ಆ ಒಂದು ಸಿಕ್ನೆಸ್ ಆಗ್ಬೋದು, ಅಂಡರ್ ವೇಟ್ ಆಗ್ಬೋದು ಅಥವಾ ಮಾಲ್ ನ್ಯೂಟ್ರಿಷನ್ ಆಗ್ಬೋದು, ಈ ಥರದ್ದು ಸಾಕಷ್ಟು ವಿಚಾರಗಳಿಂದ ಸಫರ್ ಮಾಡ್ತಿರ್ತಾರೆ. ಮತ್ತು ಅದಲ್ಲದೆ ಈಗ ತಾಯಿ ಕಂಡೀಷನ್ಸು ಅಷ್ಟು ಒಳ್ಳೆ ರೀತಿಯಲ್ಲಿ ಇರಲ್ಲ ಕೆಲವೊಂದು ಟೈಮಲ್ಲಿ. ಸೊ ಇದನ್ನೆಲ್ಲ ಮನ್ಗಂಡು ಏನು ಮಾಡ್ತಾರೆ ಅಂತಂದ್ರೆ ಆ ಒಂದು ತಾಯಿ ಹಾಲನ್ನ ಮಕ್ಕಳಿಗೆ ಆದಷ್ಟು ಬೇಗ ಕೊಡಿಸ್ಬೇಕು. ಯಾಕಂತಂದ್ರೆ ಅವರ ಇಮ್ಯುನಿಟಿ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಡೆವಲಪ್ ಆಗುವಂಥದ್ದು ಅದರಿಂದ. ಸೊ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಸ್ಟೋರ್ ಮಾಡಬೇಕು. ಯಾವ ರೀತಿಯಲ್ಲಿ ಎವ್ರಿ ಡಿಸ್ಟಿಕ್ ಅಲ್ಲೂ ಒಂದೊಂದು ಆ ಒಂದು ಮಿಲ್ಕ್ ಬ್ಯಾಂಕ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತೇಳಿ ಸರ್ಕಾರ ಈಗ ಡಿಸೈಡ್ ಮಾಡಿದೆ. ಓಕೆ, ಈ ಮುಂಚೆ ಇರಲಿಲ್ವಾ, ಇದ್ವು, ಈಗಲೂ ಒಂದು 8 ಆಕ್ಟಿವ್ ಆಗಿದ್ದು. ಸೊ ಈಗ ಅದನ್ನ ಎಲ್ಲ ಒಂದು ಡಿಸ್ಟಿಕ್ ಅಲ್ಲೂ ತರಬೇಕು ಅಂತೇಳಿ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಹೆಂಗ್ ಮಾಡ್ತಾರೆ ಅಂದ್ರೆ ಇದನ್ನ ಕಲೆಕ್ಟ್ ಮಾಡ್ಕೋತಾರೆ. ಫಸ್ಟ್ ಮಿಲ್ಕ್ನ ಕಲೆಕ್ಟ್ ಮಾಡ್ಬಿಟ್ಟು ಇದನ್ನ ಸುಮಾರು 62.5 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಕುದಿಸ್ತಾರೆ. ಅದಾದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ -22 ಡಿಗ್ರಿನಲ್ಲಿ ಒಂದು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಸ್ಟೋರ್ ಮಾಡ್ತಾರೆ. ಸೊ ದಟ್ ಅಂದ್ರೆ ಪ್ಯಾಸ್ಚರೈಸೇಷನ್ ಮಾಡ್ತಾರೆ. ಯಾಕಂತಂದ್ರೆ ಬ್ಯಾಕ್ಟೀರಿಯಲ್ ಆಕ್ಟಿವಿಟೀಸ್ ಏನೂ ಆಗ್ಬಾರ್ದಲ್ಲ ಅಂತೇಳಿ. ಸೊ ಈ ರೀತಿ ಮಾಡಿ ಅದನ್ನ ಸ್ಟೋರ್ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸುಮಾರು 6 ತಿಂಗಳವರೆಗೂ ಆ ಪ್ರೊಸೆಸ್ಡ್ ಏನಿರುತ್ತಲ್ಲ ಮಿಲ್ಕು ಅದು 6 ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬಹುದಾಗುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ ಮಕ್ಕಳಲ್ಲಿ ಕಾಡುವಂತ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಏನು ಡಿಸ್ಟರ್ಬ್ ಮಾಡೋದಲ್ಲ ಅದನ್ನೆಲ್ಲ ತಪ್ಪಿಸ್ಬೋದು. ಯಾರು ನೀಡಿದೆಯೋ ಅದನ್ನ ತಲುಪಿಸ್ಬೋದು ಅನ್ನೋ ಉದ್ದೇಶದಿಂದ ಸರ್ಕಾರ ಇದು ಮುಂದಾಗಿರುವಂತದ್ದು. ಸೊ ನೆನ್ಪಿಟ್ಕೋಬೇಕಾಗುತ್ತೆ. ಯಾವ ರೀತಿ ಪ್ರಶ್ನೆ ಬರ್ಬೋದು ಇದ್ರ ಮೇಲೆ ಬಂದ್ರೆ, ಕರ್ನಾಟಕದಲ್ಲಿ ಮಾನವನ
ಹಾಲಿನ ಬ್ಯಾಂಕ್ಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಎದೆ ಹಾಲಿನ ಬ್ಯಾಂಕ್ಗಳನ್ನು ಸ್ಥಾಪಿಸಲು ಯೋಜಿಸಿದೆ. ಹೌದು, ಸರ್ಕಾರ ಈಗ ಯೋಜನೆ ಮಾಡ್ತಾ ಇದೆ. ಇದನ್ನು ರಾಷ್ಟ್ರೀಯ ಆರೋಗ್ಯ ಮಿಷನ್, ಹೌದು, ಇದನ್ನ ಇಂಪ್ಲಿಮೆಂಟ್ ಮಾಡ್ತಿರುವಂಥದ್ದು ನ್ಯಾಷನಲ್ ಹೆಲ್ತ್ ಮಿಷನ್ ಏನಿದೆಯಲ್ಲ ಅದರ ಅಂಡರ್ ತರ್ತಿರುವಂಥ ಸ್ಕೀಮ್ ಆಗಿರುತ್ತೆ. ಇದನ್ನು ರಾಷ್ಟ್ರೀಯ ಆರೋಗ್ಯ ಮಿಷನ್ ಅಡಿಯಲ್ಲಿ ಜಾರಿಗೊಳಿಸಲಾಗುತ್ತದೆ. ಸಂಸ್ಕರಿಸಿದ ಹಾಲನ್ನು 6 ತಿಂಗಳವರೆಗೆ ಸಂಗ್ರಹಿಸಬಹುದು. ಇದು ನವಜಾತ ಶಿಶುಗಳಿಗೆ ಸುರಕ್ಷಿತ ಪೋಷಣೆಯನ್ನು ಖಚಿತಪಡಿಸುತ್ತದೆ. ಹೌದು, ಹಾಗಾಗಿ 3 ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಇದಕ್ಕೆ ಆನ್ಸರ್ ಬಂದು 1 2 3 ಆಗುತ್ತೆ. ಸೊ ಇಷ್ಟು ಆರ್ಟಿಕಲ್ಗಳ ಜೊತೆ ಈ ಒಂದು ಸೆಷನ್ ಮುಗಿಸೋಣ. ಮುಂದಿನ ಒಂದು ಕ್ಲಾಸಲ್ಲಿ ಕೂಡ ಇನ್ನೊಂದಷ್ಟು ಆರ್ಟಿಕಲ್ಗಳ ತಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.